ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 2 ಮತ್ತು 3ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ. ನೋಡಿ, ಕೆಳಗಿನ ಯಾವ ಸಂಸ್ಥೆಗಳು ಕೋವಿಶೀಲ್ಡ್ ಲಸಿಕೆ ತಯಾರಿಸಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ 4ನೇ ಆಪ್ಷನ್ 1 ಮತ್ತು 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಒಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಇನ್ನೊಂದು ಯಾವುದು ಆಸ್ಟ್ರಾಜೆನೆಕ್ ಅಂತಕ್ಕಂಥ ಕಂಪನಿ ಏನ್ ಮಾಡಿದಾವೆ, ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ಕೋವಿಶೀಲ್ಡ್ ಅಂತಕ್ಕಂಥ ವ್ಯಾಕ್ಸಿನ್ ಅನ್ನ ಏನ್ ಮಾಡಿದರೆ ಕಂಡುಹಿಡಿದಿದ್ದಾರೆ. ಅರ್ಥ ಆಯ್ತಾ? ಸೊ ಕೋವಿಶೀಲ್ಡ್ ಅಂದ್ರೆ ಕೋವಿಡ್ ವಿರುದ್ಧವಾಗಿ ಬಳಸ್ತಕ್ಕಂಥ ಒಂದು ಲಸಿಕೆಯಾಗಿದ್ದು ಇದು ಭಾರತದಲ್ಲಿ ವ್ಯಾಪಕವಾಗಿ ಬಳಸಿರ್ತಕ್ಕಂಥ ಲಸಿಕೆ ಡ್ಯೂರಿಂಗ್ ದ ಕೋವಿಡ್ ಪ್ಯಾಂಡಮಿಕ್. ಸೊ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಒಂದು ಕೋವಿಶೀಲ್ಡ್ ಲಸಿಕೆಯನ್ನ ತೆಗೆದುಕೊಳ್ಳೋದ್ರಿಂದಾಗಿ ಯಾರ್ಯಾರು ಅದನ್ನ ಹಾಕೊಂಡಿದ್ದಾರೆ ಅವರಲ್ಲಿ ಕೆಲವರಲ್ಲಿ, ಎಲ್ಲದರಲ್ಲ ಕೆಲವರಲ್ಲಿ ಒಂದು ಗಂಭೀರವಾಗಿ ಅಡ್ಡ ಪರಿಣಾಮಗಳು ಆಗುತ್ತಿರುವುದು ಸಾಬೀತಾಗಿರ್ತಕ್ಕಂಥದ್ದು ತಯಾರಿಸಿದ ಕಂಪನಿ ಏನ್ ಮಾಡಿದೆ, ಬ್ರಿಟನ್ ನಲ್ಲಿ ಒಪ್ಕೊಂಡಿದೆ. ಸೊ ಇಂಥ ಒಂದು ಕಂಪನಿ ಮಾಡಿರ್ತಕ್ಕಂಥ ಎಡವಟ್ಟು. ಸೊ ಈಗ ಏನಾಗಿದ್ರೆ ಭಾರತದಲ್ಲಿ 200 ಕೋಟಿಗಿಂತಲೂ ಹೆಚ್ಚು ಡೋಸ್ಗಳನ್ನ ಈ ಒಂದು ಲಸಿಕೆಯಿಂದ ನೀಡಲಾಗಿದೆ. ಸೊ ಕಂಪನಿ ಏನೇನು ಹೇಳಿದೆ, ಆಮೇಲೆ ಈ ಒಂದು ಲಸಿಕೆಯಿಂದಾಗಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಥವಾ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ ಆಗ್ತಕ್ಕಂಥ ಡೇಂಜರಸ್ ಯಾವುದಂದ್ರೆ ಅಂದ್ರೆ ಜೀವಕ್ಕೆ ಹಾನಿಯಾಗುವ ಒಂದು ಪ್ರಮುಖ ಒಂದು ಸಿಂಪ್ಟಮ್ ಯಾವುದು ಅಥವಾ ಸಿಂಡ್ರಮ್ ಯಾವುದು, ಸೊ ಅದ್ರ ಬಗ್ಗೆನೂ ಕೂಡ ನಾವೇನ್ ಮಾಡೋಣ, ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಅನ್ನ ಡಿಸ್ಕಷನ್ ಮಾಡೋಣ. ನೋಡಿ, ಇನ್ನೊಂದು ಫ್ಯಾಕ್ಟ್ ಗೊತ್ತಿರಲಿ, ಈ ಒಂದು ಕಂಪನಿ ಈಗ ಏನು ಬ್ರಿಟನ್ ನಲ್ಲಿ ಒಪ್ಕೊಂಡಿದೆ ಅಥವಾ ಈ ಆಸ್ಟ್ರಾಜೆನೆಕ್ ಕಂಪನಿ ಸ್ವಂತಾಗಿ ಏನು ಒಪ್ಕೊಂಡಿದೆ ಅದಕ್ಕಿಂತ ಮುಂಚಿತವಾಗಿ ಭಾರತದಲ್ಲೂ ಕೂಡ ಇದರ ವಿರುದ್ಧತೆಯನ್ನು ವ್ಯಕ್ತವಾಗಿತ್ತು. ಸೊ ವಿರುದ್ಧತೆ ವ್ಯಕ್ತವಾಗಿದರೂ ಕೂಡ ಕೇಂದ್ರ ಸರ್ಕಾರ ಇದನ್ನ ಸ್ವೀಕರಿಸಲಿಲ್ಲ. ಕೇಂದ್ರ ಸರ್ಕಾರ ಹೇಳ್ತಿರೋದು ಎಲ್ಲಾ ತಪ್ಪು ಅಂತ ಅವಾಗ ವಾದವನ್ನ ಮಂಡನೆ ಮಾಡಿತ್ತು. ಬಟ್ ಕೊನೆಯದಾಗಿ ಏನಾಗಿದೆ ಅಂದ್ರೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರ. ಥ್ರಂಬೋಸಿನ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್. ಅರ್ಥ ಆಯ್ತಾ? ನೋಡ್ರಿ, ಅಂದ್ರೆ ಥ್ರಂಬೋಸಿನ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಎಂಬುದು TTS ನ ವಿಸ್ತೃತ ರೂಪ. ಅರ್ಥ ಆಯ್ತಾ? ನಿಮ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ. ಅರ್ಥ ಆಯ್ತಾ? ಇದು ನ್ಯೂಸ್ ಅಲ್ಲಿ ಜಾಸ್ತಿ ಇದೆ. ಆಯ್ತಾ? ಈ ಒಂದು ಕೋವಿಶೀಲ್ಡ್ ಇಂದಾಗಿ ಉಂಟಾಗುವ ಪರಿಣಾಮಗಳಲ್ಲಿ ಒಂದು ಜೀವಕ್ಕೆ ಹಾನಿಯನ್ನುಂಟು ಮಾಡುವ, ಜೀವಯನ್ನ ತೆಗೆದುಕೊಂಡು ಹೋಗುವ ಆಯ್ತಾ ವ್ಯಕ್ತಿಗಳ ಸಾಯುವ ಒಂದು ರೇಂಜ್ ಅಲ್ಲಿ ಇಂಥ ಸಿಂಡ್ರೋಮ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಯಾವುದು, TTS ಅಂತಕ್ಕಂಥದ್ದು. TTS ಅಂದ್ರೆ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಎಂಬುದು ಇದರ ಒಂದು ವಿಸ್ತೃತ ರೂಪ. ಇಲ್ಲಿ ಥ್ರಾಂಬೋಸಿನ್ ಎಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಎಂದರ್ಥ. ಇನ್ನು ಥ್ರಾಂಬೋಸೈಟೋಪಿನಿಯಾ ಎಂದರೆ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಸಂಖ್ಯೆಯು ಕಡಿಮೆಯಾಗುವುದು ಎಂದ ಅರ್ಥ. ನೋಡ್ರಿ, ಬಹಳ ಇಂಪಾರ್ಟೆಂಟ್, ಇದರ ಹೆಸರಲ್ಲೇ ಇದರ ಅರ್ಥವಿದೆ. ಆಯ್ತಾ? ಇಲ್ಲಿ ಪ್ಲೇಟ್ಲೆಟ್ಸ್ ಗಳು ಅಂತಕ್ಕಂಥದ್ದು ಕನ್ನಡದಲ್ಲಿ ನಾವು ಕಿರುತಟ್ಟೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಕಿರುತಟ್ಟೆಗಳು. ಈಗ ಬ್ಲಡ್ ದ ಕಾಂಪೋನೆಂಟ್ಸ್ ಗಳನ್ನ ತೆಗೆದುಕೊಂಡಾಗ ರಕ್ತದ ಒಂದು ಕಾಂಪೋನೆಂಟ್ಸ್ ಗಳು, ಅದಾಗಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಇದಾವೆ. ಅರ್ಥ ಆಯ್ತಾ? ತದನಂತರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇದಾವೆ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು. ಅದರಲ್ಲಿ ಇನ್ನೊಂದು ಯಾವುದು ಪ್ರಮುಖವಾಗಿ ಕಿರುತಟ್ಟೆಗಳು ಅಂತ ಬರ್ತಾವ. ಸೊ ಈ ಕಿರುತಟ್ಟೆಗಳು ರಕ್ತವನ್ನ ಹೆಪ್ಪುಗಟ್ಟುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವ. ಅರ್ಥ? ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗಿದ್ರೆ ರಕ್ತ ಏನಾಗಲ್ಲ, ಹೆಪ್ಪುಗಟ್ಟಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಮಿಯಾ ಸಿಂಡ್ರೋಮ್ ಎಂಬುದು TTS ನ ವಿಸ್ತೃತ ರೂಪ. ಥ್ರಾಂಬೋಸಿನ್ ಎಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಎಂದರ್ಥ. ಥ್ರಾಂಬೋಸೈಟೋಮಿ ಎಂದರೆ ರಕ್ತದಲ್ಲಿನ ಪ್ಲೇಟ್ಗಳ ಸಂಖ್ಯೆ ಕಡಿಮೆಯಾಗುವುದು ಎಂದರ್ಥ. ಗೊತ್ತಿರಬೇಕು ಹೆಸರಿನ ಅರ್ಥ. ಇದು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಕೋವಿಶೀಲ್ಡ್ ಅಂತಕ್ಕಂಥ ವ್ಯಾಕ್ಸಿನ್ ಇಂದಾಗಿ ಉಂಟಾಗುವ ಎಕ್ಸ್ಟ್ರೀಮ್ ಒಂದು ಕೇಸು, ಆಮೇಲೆ ಇದು ಒಂದು ಜೀವಕ್ಕೆ ಹಾನಿ ಆಗ್ತಕ್ಕಂಥ ಸಿಂಪ್ಟಮ್ ಯಾವುದಂದ್ರೆ TTS ಅಂತಕ್ಕಂಥದ್ದು. ತದನಂತರದಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ರೆ ಅಂದ್ರೆ, ಹೀಗೆ ರಕ್ತವು ಹೆಪ್ಪುಗಟ್ಟುವ ಜೊತೆಗೆ ಪ್ಲೇಟ್ಗಳ ಸಂಖ್ಯೆ ಕಡಿಮೆಯಾಗುವುದೇ TTS. ಅರ್ಥಾತ್ ರಕ್ತ ಏನಾಗುತ್ತೆ, ಹೆಪ್ಪುಗಟ್ತಾ ಇರುತ್ತೆ ಬಾಡಿಯಲ್ಲಿ. ಸೊ ರಕ್ತ ಹೆಪ್ಪುಗಟ್ಟದ ಹಾಗೆ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆನೂ ಕೂಡ ಆ ವ್ಯಕ್ತಿಯಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದರ ಒಂದು ಲಕ್ಷಣವೇ ಯಾವುದಂದ್ರೆ TTS ಅಂತ ನಾವು ಹೇಳ್ತೀವಿ. TTS ನ ವಿಸ್ತೃತ ರೂಪ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಅಂತ ಹೇಳ್ತೀವಿ. TTS ನ ವಿಸ್ತೃತ ರೂಪ. ಇನ್ನು ಲಸಿಕೆ ತೆಗೆದುಕೊಳ್ಳದಿದ್ದರೆ ಮನುಷ್ಯರಲ್ಲಿ ಈ ಸ್ಥಿತಿ ತಲೆದೂರುತ್ತದೆ. ಅಥವಾ ಕೆಲವೊಬ್ರು ಏನಂದ್ರೆ ಕೇವಲ ಲಸಿಕೆಯಿಂದ ಬರುತ್ತಂತ ನಿಂಬಲ್ಲಿ ಕನ್ಫ್ಯೂಷನ್ ಬೇಡ.
ಲಸಿಕೆ ತೆಗೆದುಕೊಳ್ಳದಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರಲ್ಲಿ ಈ TTS ಅಂತಕ್ಕಂಥ ಒಂದು ಸ್ಥಿತಿ ಉಂಟಾಗುತ್ತೆ. ಆದರೆ ಲಸಿಕೆ ಪಡೆದ ನಂತರ ಲಸಿಕೆ ಅಡ್ಡ ಪರಿಣಾಮವಾಗಿ ಕಾಣಿಸಿಕೊಳ್ಳುವುದನ್ನ ವ್ಯಾಕ್ಸಿನ್ ಇಂಡೋಸ್ಡ್ ಪ್ರೋಥ್ರೊಂಬೆಟಿಕ್ ಇಮ್ಯುನೋ ಥ್ರಂಬೋಸೈಟೋಪಿನಿಯಾ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಇದು ಏನಂದ್ರೆ ವ್ಯಾಕ್ಸಿನ್ ತೆಗೆದುಕೊಳ್ಳದಿದ್ದರ ಸಮಯದಲ್ಲಿಯೂ ಕೂಡ ಉಂಟಾಗುತ್ತೆ. ಕೆಲವೊಂದು ಬಾರಿ ವ್ಯಾಕ್ಸಿನ್ ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಕೋವಿಶೀಲ್ಡ್ ಇಂದಾಗಿ 5,000 ಜನರಲ್ಲಿ 50,000 ಜನರಲ್ಲಿ ಒಬ್ಬರಲ್ಲಿ ಏನು ಕಾಣಿಸ್ಕೊಳ್ತಾ ಇದೆ ಈ ಒಂದು ಸಿಂಪ್ಟಮ್ಸು. ಸೊ ಅದರಲ್ಲಿ ಯಾವುದಂದ್ರೆ ಈ ಒಂದು ವ್ಯಾಕ್ಸಿನ್ ಇಂದಾಗಿ ತೆಗೆದುಕೊಳ್ಳೋದ್ರೆ ಏನಾಗುತ್ತೆ ಉಂಟಾಗುತ್ತೆ ಇದು TTS. ಅದಕ್ಕೆ ಇಂಡೋಸ್ಡ್ ಪ್ರೋಥ್ರೊಂಬೆಟಿಕ್ ಇಮ್ಯುನೋ ಥ್ರಂಬೋಸೈಟೋಪಿನಿಯಾ ಅಂತ ನಾವು ಕರಿತೀವಿ. ಅಥವಾ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಅಥವಾ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಥ್ರಂಬೋಟಿಕ್ ಥ್ರಂಬೋಸೈಟೋಪಿನಿಯಾ ಅಂತಾನೂ ಕೂಡ ಕರಿತೀವಿ. VITT ಮತ್ತು VIPIT ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಗೊತ್ತಿರಬೇಕು. VIPIT ಅಂದ್ರೆ ಇಂಡ್ಯೂಸ್ಡ್ ಪ್ರೋಥ್ರೊಂಬೆಟಿಕ್ ಇಂಡ್ಯೂಸ್ಡ್ ಪ್ರೋಥ್ರೊಂಬೆಟಿಕ್ ಇಮ್ಯುನೋ ಥ್ರಂಬೋಸೈಟೋಪಿನಿಯಾ ಅಂತ ಕರಿತೀವಿ. ಅಥವಾ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಥ್ರಂಬೋಸೈಟೋಪಿನಿಯಾ ಅಂತಾನೂ ಕೂಡ ನಾವು ಕರಿತೀವಿ. ಅರ್ಥ ಆಯ್ತಾ? ರೋಗವು ಹೇಗೆ ಬಂತು ಎನ್ನುವುದು ಅರ್ಥ ಮಾಡಿಕೊಳ್ಳಲು ಈ 3 ವರ್ಗೀಕರಣಗಳನ್ನು ನಾವು ಮಾಡಿದೀವಿ. ಅರ್ಥ ಆಯ್ತಾ? ಜಸ್ಟ್ ಅದೇ ರೋಗ ಬಟ್ ಸೇಮ್ ಸಿಂಪ್ಟಮ್ಸ್ ಬಟ್ ವರ್ಗೀಕರಣ ಹೆಂಗ್ ಬಂತು ಅನ್ನೋದನ್ನು. ರೋಗ ಲಕ್ಷಣಗಳು ಮತ್ತು ಪರಿಣಾಮಗಳು 3ದ್ದು ಒಂದೇ ಆಗಿದೆ. ಇದೇನು ಹೇಳಿದ್ದೀನಿ ನಾನು, ಎಲ್ಲ ಕರೆದು ಒಂದೇ. ಮೆದುಳು ಮತ್ತು ಅನ್ನನಾಳ ಭಾಗಗಳಲ್ಲಿ ಸಾಮಾನ್ಯವಾಗಿ ರಕ್ತ ಈ ಸಂದರ್ಭದಲ್ಲಿ ಹೆಪ್ಪುಗಟ್ಟಲ್ಲ. ಅಪಘಾತದಂತ ಹೊರಗಿನ ಪ್ರಭಾವದಿಂದ ಈ ಭಾಗಗಳ ರಕ್ತ ಹೆಪ್ಪುಗಟ್ಟುತ್ತದೆ. ಆದರೆ TTS ನಲ್ಲಿ ಮೆದುಳು ಮತ್ತು ಅನ್ನನಾಳ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಮತ್ತು ಪ್ಲೇಟ್ಲೆಟ್ ಸಂಖ್ಯೆ ಇಳಿಮುಖವಾಗುತ್ತದೆ. ಇದು ರೋಗದ ಮುಖ್ಯ ಲಕ್ಷಣ. ಸಾಮಾನ್ಯವಾಗಿ ಮೆದುಳು ಮತ್ತು ಅನ್ನನಾಳದಲ್ಲಿ ಏನಾಗಲ್ಲ, ರಕ್ತ ಏನಾಗಲ್ಲ, ಹೆಪ್ಪುಗಟ್ಟಲ್ಲ. ಬಟ್ ಯಾವಾಗ ಅಪಘಾತವಾಗುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಪ್ರಭಾವದಿಂದಾಗಿ ಅನ್ನನಾಳ ಮತ್ತು ಈ ಒಂದು ಮೆದುಳಿನಲ್ಲಿ ಕೂಡ ರಕ್ತ ಹೆಪ್ಪುಗಟ್ಟುವ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಸಪೋಸ್ TTS ಇಂಡ್ಯೂಸ್ ಆಯ್ತಂದ್ರೆ ಅಥವಾ TTS ಬತ್ತಂದ್ರೆ ಅವಾಗ ಏನಾಗುತ್ತೆ, ಮೆದುಳು ಮತ್ತು ಅನ್ನನಾಳದಲ್ಲಿ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಇದರಿಂದಾಗಿ ಈ ಒಂದು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆಯನ್ನು ಕೂಡ ಕುಸಿತ ಕಾಣುತ್ತೆ. ಈ ರೋಗದ ಒಂದು ಪ್ರಮುಖ ಲಕ್ಷಣ. 1 ಮೈಕ್ರೋಲೀಟರ್ನಲ್ಲಿ 1.5 ಲಕ್ಷಕ್ಕಿಂತ 4.5 ಲಕ್ಷರ ಒಳಗೆ ಏನಿರ್ತಾವ ಪ್ಲೇಟ್ಲೆಟ್ಸ್ಗಳು ಇರ್ತಾವ. ಕಿರುತಟ್ಟೆಗಳ ಸಂಖ್ಯೆ ಇಷ್ಟಿರ್ತಾವ. ಸೊ TTS ತಲೆದೂರದಾಗ ಏನಾಗುತ್ತೆ 1.5 ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ. ಅರ್ಥಾಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನಿಮ್ಮ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರ. ಇದಲ್ಲದೆ ಇನ್ನಿದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು. ಅಂದ್ರೆ ಲಸಿಕೆ ಪಡೆದ ಇಲ್ಲಿ 50,000 ಮಂದಿಯಲ್ಲಿ ಒಬ್ಬರಿಗೆ ಈ ಗಂಭೀರವಾದ ಪರಿಣಾಮ ಉಂಟಾಗುತ್ತೆ. ಅರ್ಥ ಆಯ್ತಾ? 50,000 ಜನರಲ್ಲಿ ಒಬ್ಬರಿಗೆ ಬರುವ ಒಂದು ಚಾನ್ಸಸ್ ಇದೆ ಅಂತ ಬಹಿರಂಗ ಪಡಿಸಲಾಗಿರ್ತಕ್ಕಂಥದ್ದು. ಬ್ರಿಟನ್ಸ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರೇಲಿಯನ್ ಕಂಪನಿ ಜಂಟಿಯಾಗಿ ಕೋವಿಶೀಲ್ಡ್ ಲಸಿಕೆ ಏನ್ ಮಾಡಿದಿವೆ, ಅಭಿವೃದ್ಧಿಯನ್ನ ಪಡಿಸಿದಿವೆ. ಸೊ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡಬಹುದು. ಏನಂದ್ರೆ ಸರ್ ಈಗ ಸುಮಾರು 200 ಡೋಸ್ಗಿಂತಲೂ 200 ಕೋಟಿ ಡೋಸ್ಗಿಂತಲೂ ಡೋಸ್ಗಳನ್ನ ಇಂಡಿಯಾದಲ್ಲಿ ಹಾಕಲಾಗಿದೆ. ಆದ್ರೆ ಎಲ್ಲರಲ್ಲಿ ಬರುತ್ತೇನೋ ಅಂತ ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ಸಾಮಾನ್ಯವಾಗಿ ಎಲ್ಲರಲ್ಲಿ ಬರಲ್ಲ. 5,000ದಲ್ಲಿ ಇದು ಬ್ರಿಟನ್ ಯುರೋಪ್ ಖಂಡದಲ್ಲಾಗಿದೆ. ಬಟ್ ಏಷ್ಯಾ ಖಂಡದಲ್ಲಿ ಇಂಥ ಪ್ರಕರಣಗಳು ಕಡಿಮೆ ಕಂಡಿದ್ದೇವೆ. ಅಂತ ಒಂದು ವೈಪರೀತ್ಯವಾಗಿ ಇಲ್ಲಿ ಕಂಡಿಲ್ಲ. ಡಿಪೆಂಡ್ಸ್ ಅಪಾನ್ ದಿ ಎನ್ವೈರನ್ಮೆಂಟ್ ಕಂಡೀಷನ್ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ಭಾರತ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಲಸಿಕೆಗಳನ್ನು ತಯಾರಿಸುವ ಒಂದು ಗುತ್ತಿಗೆಯನ್ನು ಪಡೆದುಕೊಂಡಿದ್ದು ಭಾರತದಲ್ಲಿ. ಭಾರತ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನ್ ಮಾಡುತ್ತಂದ್ರೆ ಒಂದು ಲೈಸೆನ್ಸ್ ಅನ್ನ ತೆಗೆದುಕೊಂಡು ಈ ಕೋವಿಶೀಲ್ಡ್ ಲಸಿಕೆಗಳನ್ನ ಭಾರತದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಅರ್ಥಾತ್ ಉತ್ಪಾದನೆ ಮಾಡೋದಂದ್ರೆ ಇದೇನೋ ಲೈಸೆನ್ಸ್ ತಗೊಂಡಿತ್ತು ಅಷ್ಟೇ. ಬಟ್ ಉತ್ಪಾದನೆ ಮಾಡೋದು ಯಾವ್ದಂದ್ರೆ ಆಸ್ಟ್ರಾಜೆನೆಕಾ ಮತ್ತು ಆಕ್ಸ್ಫರ್ಡ್ ವಿಶ್ವದಲ್ಲಿ ಇವೆರಡು ಏನ್ ಮಾಡಿದವೆ, ಇವುಗಳನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಸಂಸ್ಥೆಗಳು. ಭಾರತದಲ್ಲಿ ಮೊದಲ ಸ್ವದೇಶಿ ಲಸಿಕೆ ಯಾವ್ದಂದ್ರೆ ಕೋವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇನ್ನ ಕೋವ್ಯಾಕ್ಸಿನ್ ತಯಾರಿಸಿದ ಕಂಪನಿ ಯಾವ್ದಂದ್ರೆ ಭಾರತ್ ಬಯೋಟೆಕ್ ಅಂತಕ್ಕಂಥದ್ದು. ಇವೆರಡು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಅರ್ಥ ಆಯ್ತಾ? ನೋಡಿ, ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ತರ ಬೇಕಾದ್ರೂ ಪ್ರಶ್ನೆನ ಕೇಳಬಹುದು. ನಾನು ಏನು ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ KS ಮೇನ್ಸ್ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೇ ತರನಾಗಿ ನಾವು ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಮ್ಯಾಗಝಿನ್ಸ್ ಗಳನ್ನ ಎಷ್ಟಾಗುತ್ತೆ 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024 600 ಆಗುತ್ತೆ. 2022 ಜಾನ್ ಟು ಮಾರ್ಚ್ 2024 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನೀವು ಪೇಮೆಂಟ್ ಮಾಡೋ ರಿಸಿಪ್ಟ್ ಅನ್ನ ಕಳಿಸಿದ್ರೆ ನಾವು ನಿಮ್ಗೆ ಏನ್ ಮಾಡಿಸಿದ್ರೆ PDF ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಇತ್ತೀಚೆಗೆ ಕ್ಷಿಪಣಿ ವ್ಯವಸ್ಥೆ ಇಲ್ಲಿ ಮಿಸ್ ಆಗಿದೆ. ಸ್ಮಾರ್ಟ್
ಇತ್ತೀಚೆಗೆ ಸ್ಮಾರ್ಟ್ ಕ್ಷಿಪಣಿ ವ್ಯವಸ್ಥೆ ಪರೀಕ್ಷಾರ್ಥ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೂರನೇ ಆಪ್ಷನ್ DRDO ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಯ್ತಾ, DRDO ಅಂತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಹೇಳ್ತೀವಿ. ಸೊ ಇದು ಏನಂದ್ರೆ ಭಾರತದಲ್ಲಿ ಕ್ಷಿಪಣಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸೋದು, ಅವುಗಳನ್ನು ಪರೀಕ್ಷಾರ್ಥ ಮಾಡುವ ಒಂದು ಜವಾಬ್ದಾರಿಯಾಗಿದ್ದು, ಇತ್ತೀಚೆಗೆ ಸ್ಮಾರ್ಟ್ ಅಂತಕ್ಕಂಥ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಲಾಗಿದ್ದು, ಅದು ನೌಕಾಪಡೆಗೋಸ್ಕರ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಮೇ 1, 2024ರಂದು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ದಟ್ ಇಸ್ DRDO ಒಡಿಶಾದ ಬಾಲಸೂರದ ಒಂದು ಚಂಡೀಪುರದ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ದೀರ್ಘ ವ್ಯಾಪ್ತಿ ದಟ್ ಇಸ್ ಸೂಪರ್ ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಟಾರ್ಪೆಡೋ ಸ್ಮಾರ್ಟ್ ಅಂತ ಹೇಳ್ತೀವಿ ಯಶಸ್ವಿಯಾಗಿ ಹಾರಾಟ ಪರೀಕ್ಷೆ ನಡೆಸಿತು. ಅರ್ಥ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಕ್ಷಿಪಣಿಗಳನ್ನ ಪರೀಕ್ಷಾರ್ಥ ಮಾಡುವ ಸ್ಥಳ ಒಡಿಶಾದ ಒಂದು ಬಾಲಸೂರಿನ ಚಂಡೀಪುರ ಕರಾವಳಿಯ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಅಥವಾ ವಿಲಾರ್ ದ್ವೀಪ್ ಅಂತಾನೂ ಕೂಡ ಕರಿತೀವಿ. ವಿಲಾರ್ ದ್ವೀಪ್ ಎರಡು ಒಂದೇ. ವಿಲಾರ್ ದ್ವೀಪ್ ಅಂದ್ರೆ ಒಂದೇ, APJ ಅಬ್ದುಲ್ ಕಲಾಂ ದ್ವೀಪ್ ಅಂದ್ರೆ ಒಂದೇ. ಅಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಈ ಕ್ಷಿಪಣಿಗಳನ್ನ ಪರೀಕ್ಷಾರ್ಥ ಮಾಡಲಾಗುತ್ತೆ. ಸೊ ಇದು ಒಂದೇನಂದ್ರೆ ಸೂಪರ್ ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪೆಡೋ ಅಂತಕ್ಕಂಥದ್ದು ಸ್ಮಾರ್ಟ್ ಅದ ಒಂದು ವಿಸ್ತೃತ ರೂಪ. ಇದು ಯಶಸ್ವಿಯಾಗಿ ಇತ್ತೀಚೆಗೆ ಏನ್ ಮಾಡಲಾಗಿದೆ, ಹಾರಾಟವನ್ನ ಮಾಡಲಾಗಿರ್ತಕ್ಕಂಥದ್ದು. ಇದು 2 ಹಂತದ ಘನ ಪ್ರೊಪಲ್ಷನ್ ಸಿಸ್ಟಮ್ ಆಗಿದೆ. ಅರ್ಥ ಆಯ್ತಾ, ಇಲ್ಲಿ ಏನಂದ್ರೆ ಸಾಲಿಡ್ ಸ್ಟೇಟ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ಅರ್ಥಾಯ್ತಾ, ಇಲ್ಲಿ ಬಳಸೋ ಒಂದು ಫ್ಯೂಲ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಎಷ್ಟು ಹಂತದಾಗಿದೆ ಅಂದ್ರೆ ಇದು 2 ಹಂತದ ಒಂದು ರಾಕೆಟ್ ಅಲ್ಲ, ಕ್ಷಿಪಣಿ ಟಾರ್ಪೆಡೋ. ಏನಿದು ಸ್ಮಾರ್ಟ್ ಕ್ಷಿಪಣಿ ವ್ಯವಸ್ಥೆ ಅಂದ್ರೆ ಸ್ಮಾರ್ಟ್ ಡಬ್ಬಿ ಆಧಾರಿತ ಒಂದು ಕ್ಷಿಪಣಿ ವ್ಯವಸ್ಥೆಯಾಗಿದ್ದು, ಇದು ಹಲವಾರು ಸುಧಾರಿತ ಉಪವ್ಯವಸ್ಥೆಗಳನ್ನು ಇದರಲ್ಲಿ ಒಳಗೊಂಡಿದೆ. ಪ್ರಮುಖವಾಗಿ 2 ಹಂತದ ಘನ ಪ್ರೊಪಲ್ಷನ್ ಸಿಸ್ಟಮ್, ಎಲೆಕ್ಟ್ರೋಮೆಕ್ಯಾನಿಕಲ್ ಆಕ್ಟೋವೇಟರ್ ಸಿಸ್ಟಮ್, ತದನಂತರದಲ್ಲಿ ಅಕ್ಯುರೇಟ್ ಸಿಸ್ಟಮ್ ಒಳಗೊಂಡಿದೆ. ಅಕ್ಯುರೇಟ್ ಸಿಸ್ಟಮ್ ಅಂತಕ್ಕಂಥದ್ದು ಎಲೆಕ್ಟ್ರೋಮೆಕ್ಯಾನಿಕಲ್ ಆಕ್ಟೋವೇಟರ್ ಅಂತಕ್ಕಂಥದ್ದು ಮತ್ತು 2 ಹಂತದ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ. ಇದು ಮೊದಲಿಗೆ ಹಾರಾಟ ನಡೆಸಿ ನಂತರ ಬಿಡುಗಡೆಗೊಳ್ಳುವ ವ್ಯವಸ್ಥೆಯಾಗಿದ್ದು, ಸುಧಾರಿತ ಹಗುರವಾದ ಟಾರ್ಪೆಡೋವನ್ನು ಪೇಲೋಡ್ ಆಗಿ ಒಯ್ಯುತ್ತದೆ. ಪರೀಕ್ಷಾ ಸಂದರ್ಭದಲ್ಲಿ ಕ್ಷಿಪಣಿಯನ್ನು ನೆಲದ ಮೊಬೈಲ್ ಲಾಂಚ್ನಿಂದ ಉಡಾವಣೆ ಮಾಡಲಾಯಿತು. ಅರ್ಥ ಆಯ್ತಾ. ಬಳಿಕ ಕ್ಷಿಪಣಿ ಬೇರ್ಪಡುವಿಕೆ, ಎಜೆಕ್ಷನ್ ಮತ್ತು ವೇಗ ನಿಯಂತ್ರಣದಂತಹ ಹಲವಾರು ಅತ್ಯಾಧುನಿಕ ಕಾರ್ಯವಿಧಾನಗಳನ್ನ ಮೌಲ್ಯೀಕರಣ ಮಾಡಲಾಗಿತ್ತು. ಬಟ್ ಇದೇನಾಗಿದೆ ಅಂದ್ರೆ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈ ಕ್ಷಿಪಣಿ ಮಿಡ್ ಕೋರ್ಸ್ ಇನಿಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ನಲ್ಲಿ ಚಲಿಸುತ್ತದೆ. ಅರ್ಥ ಆಯ್ತಾ. ಹಾಗಂದ್ರೆ ಏನಂದ್ರೆ ಹಾರಾಟ ಮಾರ್ಗದ ಮಧ್ಯದಲ್ಲಿ ಶತ್ರುವಿನ ಗುರಿಯನ್ನು ಬದಲಿಸಬಲ್ಲದು. ಫಾರ್ ಎಕ್ಸಾಂಪಲ್ ಹಾರಾಟ ಆಗ್ತಾ ಇದೆ, ಸೊ ಟಾರ್ಗೆಟ್ ಅನ್ನ ಫಸ್ಟ್ ಇಲ್ಲಿ ಫಿಕ್ಸ್ ಮಾಡಿದ್ರು. ಈ ಹಾರಾಟವಾಗುವ ಸಂದರ್ಭದಲ್ಲಿ ಇದರ ಕಂಟ್ರೋಲ್ ಅನ್ನ ಚೇಂಜ್ ಮಾಡಬಹುದು. ಅದಾಯ್ತಾ, ಇದನ್ನ ಈ ರೂಟಿಗೆ ತರಬಹುದು. ಇಫ್ ಸಪೋಸ್ ಇಲ್ಲಿ ಟಾರ್ಗೆಟ್ ಈ ಕಡೆ ಮೂವ್ ಆಗಿತ್ತಂದ್ರೆ ಅದಾಯ್ತಾ, ಅಂದ್ರೆ ಇದರ ಮಾರ್ಗವನ್ನ ಈಸಿಯಾಗಿ ಬದಲಾವಣೆ ಮಾಡಬಹುದು. ಇದರ ಒಂದು ವೇಗವನ್ನ ಯಾವುದೇ ಸಮಯದಲ್ಲಿ ಯಾವುದೇ ದಾರಿಯಲ್ಲಿ ಎಲ್ಲಿದ್ರು ಕೂಡ ಏನ್ ಮಾಡಬಹುದು ಅಂದ್ರೆ ಮಾಡಿಫಿಕೇಶನ್ ಮಾಡಬಹುದು ಅಂತಕ್ಕಂಥದ್ದು. ಅಂದ್ರೆ ಸ್ಪೀಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಅದಾಯ್ತಾ. ಅಲ್ಲದೆ ವೇಗವನ್ನು ಅಗತ್ಯಕ್ಕೆ ತಕ್ಕಂತೆ ಏನ್ ಮಾಡಬಹುದು, ಹೆಚ್ಚು ಕಡಿಮೆನೂ ಕೂಡ ಮಾಡಬಹುದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದ್ರೆ, ಕೆಳಗಿನ ಯಾವ ದೇಶವು G7 ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ ಈ 3 ದೇಶಗಳು ಆಗಿವೆ. ಇಲ್ಲಿ ಏನಾಗಿದೆ ಅಂದ್ರೆ ವಾಗಿಲ್ಲ ಅಂತ ಪ್ರಶ್ನೆ ಆಗ್ಬೇಕು. ಆಯ್ತಾ, ವಾಗಿಲ್ಲ ಅಂತ ಪ್ರಶ್ನೆ ಆಗಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ. ಯಾಕಂದ್ರೆ ಅಮೆರಿಕನೂ ಕೂಡ ಆಗಿದೆ, ಬ್ರಿಟನ್ ಕೂಡ ಆಗಿದೆ, ಕೆನಡಾನು ಕೂಡ ಆಗಿದೆ. ಇವೆಲ್ಲ ಏನಂದ್ರೆ G7 ಒಂದು ಸದಸ್ಯ ರಾಷ್ಟ್ರಗಳು ಆಗಿವೆ. ಆಯ್ತಾ, ಇದೇನಾಗಬೇಕಂದ್ರೆ ವಾಗಿಲ್ಲ ಅಂತ ಪ್ರಶ್ನೆ ಕೇಳಬೇಕು. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ G7 ದೇಶಗಳು 2035 ವೇಳೆಗೆ ಕಲ್ಲಿದ್ದಲ ಶಕ್ತಿಯ ಬಳಕೆಯನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೆಜ್ ಅಂತ ಹೇಳ್ಬೋದು. ಈ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಇಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಗ್ರೀನ್ ಎನರ್ಜಿ ಕಡೆ ಏನಾಗ್ತಾ ಇದೀವಿ, ಮೂವ್ಮೆಂಟ್ ಆಗ್ತಾ ಇದೀವಿ, ಶಿಫ್ಟ್ ಆಗ್ತಾ ಇದೀವಿ. ಅದು ನಮಗೆ ಅನಿವಾರ್ಯತೆಯೂ ಕೂಡ ಇದೆ. ಸೊ G7 ದೇಶಗಳು 2035 ವೇಳೆಗೆ ಕಲ್ಲಿದ್ದಲಿಂದ ಉತ್ಪಾದನೆ ಶಕ್ತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅಂತ ಒಂದು ಪ್ಲೆಜ್ ಅನ್ನ ಮಾಡಿದ್ದೇವೆ, ಒಂದು ಸ್ವೇರ್ ಅನ್ನ ಮಾಡಿರ್ತಕ್ಕಂಥದ್ದು. ಇದು ವಿಶ್ವದ ಅತ್ಯಂತ ಕೈಗಾರೀಕರಣಗೊಂಡ ಮತ್ತು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಾಗಿರುವ 7 ದೇಶಗಳ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಅಂದ್ರೆ ಡೆವಲಪ್ಡ್ ನೇಷನ್, ಇಂಡಸ್ಟ್ರಿಯಲೈಸ್ಡ್ ಡೆವಲಪ್ಡ್ ನೇಷನ್ಸ್ ಗ್ರೂಪ್ ಇದೊಂದು. ಯಾವುದು G7 ಅಂತಕ್ಕಂಥದ್ದು. ಇದರಲ್ಲಿ ಎಲ್ಲಾ ಡೆವಲಪ್ಡ್ ಕಂಟ್ರಿಗಳಿದೆ. ಸೊ ಇದು ಏನಂದ್ರೆ 7 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದ್ದೇವೆ. 1997ರಲ್ಲಿ ರಷ್ಯಾದ ಸೇರ್ಪಡೆ ನಂತರ ಇದು G8 ಆಗಿತ್ತು. ನಂತರ 2014 ರಷ್ಯಾ ಮತ್ತು ಉಕ್ರೇನಿನ ಒಂದು ಕ್ರಿಮಿಯಾ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡ ನಂತರ ಅದರ ಒಂದು ಸದಸ್ಯತ್ವ ಏನಾಯ್ತು, ರದ್ದಾಯಿತು. ಈಗ G7 ಆಗಿದೆ. ಅರ್ಥ ಆಯ್ತಾ. 2014ರಲ್ಲಿ ರಷ್ಯಾ ಹೊರಗೆ ಬಂದಿರತಕ್ಕಂಥದ್ದು, 1997ರಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥದ್ದು
ಪ್ರಸ್ತುತವಾಗಿ 7 ಸದಸ್ಯ ರಾಷ್ಟ್ರಗಳು ಇದಾವೆ. ಹಾಗಾದ್ರೆ ಯಾವ್ಯಾವ ಅಂದ್ರೆ ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಯುನೈಟೆಡ್ ಕಿಂಗ್ಡಮ್ ಇದೆ, ಇಟಲಿ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, US ಇದೆ, ಕೆನಡಾ ಇದೆ, ಜಪಾನ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಚೀನಾ ಇದಕ್ಕೆ ಸರಿಯಾಗುತ್ತೆ. ನಾನು ಈಗಾಗಲೇ ನಿಮಗೆ ಇಲ್ಲಿ ಬದಲಾವಣೆಯನ್ನು ಕೂಡ ಮಾಡಿದ್ದೀನಿ. ಇನ್ನು ಇದರ ಸಭೆಗಳು ಮಾಡ್ತಾ ಬಂದಾಗ 48ನೇ ಸಭೆ ಜರ್ಮನಿಯಲ್ಲಿ ನಡೆದಿತ್ತು 2022ರಲ್ಲಿ, 49ನೇ ಸಭೆ ಜಪಾನಲ್ಲಿ ನಡೆದಿತ್ತು 2023ರಲ್ಲಿ, ಇನ್ನು 50ನೇ ಸಭೆ ಇಟಲಿಯಲ್ಲಿ ಜರಗಲಿದೆ 2024. ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಯಾವ ಸಂಸ್ಥೆಯು 2024ನೇ ಸಾಲಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ FKCCI ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಸರ್ವೆಯಲ್ಲಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನೀಡಲಾಗುವ 2024ರ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ದತ್ತಿ ಪ್ರಶಸ್ತಿಗೆ ಕರ್ನಾಟಕ ವಾಣಿಜ್ಯ ಹಾಗೂ ಕೈಗಾರಿಕಾ ಮಹಾಸಂಸ್ಥೆ FKCCI ಭಾಜನವಾಗಿದೆ. ಕರ್ನಾಟಕ ವಾಣಿಜ್ಯ ಹಾಗೂ ಕೈಗಾರಿಕಾ ಮಹಾಸಂಸ್ಥೆ ಅಂತ ಹೇಳ್ತೀವಿ. ದಟ್ ಇಸ್ FKCCI ಅಂತಕ್ಕಂಥ ಸಂಸ್ಥೆ 2024ನೇ ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ನಾಲ್ವಡಿ ಕೃಷ್ಣರಾಜ ಒಡೆಯರ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಕ ಕೃಷ್ಣರಾಜ ಒಡೆಯವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಈ ದತ್ತಿ ಪ್ರಶಸ್ತಿಯು ಕೈಗಾರಿಕೆ, ಶಿಕ್ಷಣ, ಕೃಷಿ, ನೀರಾವರಿ, ವಿದ್ಯುತ್ ಶಕ್ತಿ, ಹಿಂದುಳಿದ ವರ್ಗದ ಕಲ್ಯಾಣ, ಸಾಮಾಜಿಕ ನ್ಯಾಯ, ಮಹಿಳಾ ಸಬಲೀಕರಣ, ವೈದ್ಯಕೀಯ ಸೇರಿ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಅಥವಾ ಸಂಸ್ಥೆಗೆ ನೀಡಲಾಗುತ್ತೆ. ಅರ್ಥ ಆಯ್ತಾ? ಈ ಒಂದು ಮಲ್ಟಿ ಡೈಮೆನ್ಷನಲ್ ಅವಾರ್ಡ್ ಅಂತ ಹೇಳ್ತೀವಿ. ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೆ, ಸೊ ಯಾವ ಸಂಸ್ಥೆ ಸಾಧನೆ ಮಾಡುತ್ತೆ ಅವರಿಗೆ ಪ್ರತಿ ವರ್ಷ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ದತ್ತಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದ 3ನೇ ಆಟಗಾರ್ತಿ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ವೈಶಾಲಿ ರಮೇಶ್ ಬಾಬು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತಕ್ಕಂಥದ್ದು. ಭಾರತೀಯ ಚೆಸ್ ಆಟಗಾರ್ತಿ ವೈಶಾಲಿ ರಮೇಶ್ ಬಾಬು ಅವರು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಇಂದ ಅಧಿಕೃತವಾಗಿ ಗ್ರ್ಯಾಂಡ್ ಮಾಸ್ಟರ್ ಬಿರುದುವನ್ನು ಪಡೆದರು. ಈಗ ವೈಶಾಲಿ ಮತ್ತು ಅವರ ಸಹೋದರ ರಮೇಶ್ ಬಾಬು, ವೈಶಾಲಿ ಅವರ ಸಹೋದರ ರಮೇಶ್ ಬಾಬು ಪ್ರಜ್ಞಾನಂದ ಅವರ ಗ್ರ್ಯಾಂಡ್ ಮಾಸ್ಟರ್ ಆದ ವಿಶ್ವದ ಮೊದಲ ಸಹೋದರಿ ಜೋಡಿಯಾಗಿದ್ದಾರೆ. ತದನಂತರದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದ ಭಾರತ 48ನೇ ಚೆಸ್ ಪಟು ಮತ್ತು 42ನೇ ಮಹಿಳೆಯಾಗಿದ್ದಾರೆ. ಅವರು ಕೊನೆಯರು ಹಂಪಿ ಮತ್ತು ಹರಿಕಾ ದ್ರೋಣದಲ್ಲಿ ನಂತರ 3ನೇ ಭಾರತೀಯ ಮಹಿಳೆಯಾಗಿದ್ದಾರೆ. ಇಂಪಾರ್ಟೆಂಟ್, ಅರ್ಥ ಆಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ? ಭಾರತೀಯ ಚೆಸ್ ಆಟಗಾರ್ತಿ ವೈಶಾಲಿ ರಮೇಶ್ ಬಾಬು ಅವರು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಇಂದಾಗಿ ಅಧಿಕೃತವಾಗಿ ನೀಡುವ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನ ಅಥವಾ ಬಿರುದನ್ನ ಪಡೆದುಕೊಂಡಿದ್ದಾರೆ. ವೈಶಾಲಿ ಮತ್ತು ಅವರ ಸಹೋದರ ರಮೇಶ್ ಬಾಬು ಪ್ರಜ್ಞಾನಂದ ನಂತರ ಅವರು ಗ್ರ್ಯಾಂಡ್ ಮಾಸ್ಟರ್ ಆದ ಮೊದಲ ಸಹೋದರಿಯರು. ಅರ್ಥ ಆಯ್ತಾ ಇವರು. ಆಮೇಲೆ ಇನ್ನೊಂದೇನಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದ 84ನೇ ಚೆಸ್ ಪಟ್ಟು ಮತ್ತು 42ನೇ ಮಹಿಳೆಯಾಗಿದ್ದಾರೆ. ಅರ್ಥ ಆಯ್ತಾ? ಅವರು ಕೊನೆಯರು ಹಂಪಿ ಮತ್ತು ಹರಿಕಾ ದ್ರೋಣದಲ್ಲಿ ನಂತರ GM ಆದ 3ನೇ ಭಾರತೀಯ ಮಹಿಳೆಯಾಗಿದ್ದಾರೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಸ್ಥಾಪನೆ 1924. ಇದರ ಪ್ರಧಾನ ಕಚೇರಿ ಲವ್ಸೆನ್ನಾ, ಸ್ವಿಟ್ಜರ್ಲ್ಯಾಂಡ್. ಅಧ್ಯಕ್ಷರು ಅರ್ಕಾಡಿ ಅಂತಕ್ಕಂಥವ್ರು. ಇನ್ನು ಉಪಾಧ್ಯಕ್ಷರಾದ ವಿಶ್ವನಾಥ ಆನಂದ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಜಸ್ಟ್ ಎ ಮೆರ್ಸರಿ ನೋಟ್ಸ್ ಫ್ರಮ್ ಮೈ ಲೈಫ್ ಕೆರಿಯರ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಡಿ ಸುಬ್ಬರಾವ್ ಇದಕ್ಕೆ ಸ್ವಲ್ಪ ಇದು ಚೇಂಜ್ ಆಗ್ತಾ ಇದೆ. ಡಿ ಸುಬ್ಬರಾವ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನ ಮಾಜಿ ಗವರ್ನರ್ ಡಾಕ್ಟರ್ ಡಿ ಸುಬ್ಬರಾವ್ ಅವರು ಜಸ್ಟ್ ಎ ಮೆರ್ಸನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಅಂಡ್ ಕೆರಿಯರ್ ಅಂತಕ್ಕಂಥ ಪುಸ್ತಕ, ಲೈಫ್ ಕೆರಿಯರ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದು ಅವರ ಆತ್ಮಚರಿತ್ರೆಯಾಗಿದೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವರು ಭಾರತ ರಿಸರ್ವ್ ಬ್ಯಾಂಕ್ RBI ನ ಒಂದು ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಡಾಕ್ಟರ್ ಡಿ ಸುಬ್ಬರಾವ್ ಅವರು ಒಂದಂದ್ರೆ ಜಸ್ಟ್ ಎ ಮೆರ್ಸನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಅಂಡ್ ಕೆರಿಯರ್ ಅಂತಕ್ಕಂಥ ಪುಸ್ತಕ, ಇದು ಅವರ ಆತ್ಮಚರಿತ್ರೆಯಾಗಿದೆ. ಇಂಪಾರ್ಟೆಂಟ್, ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಡಿ ಸುಬ್ಬರಾವ್ ಅವರು 2008ರಿಂದ 2013ವರೆಗೆ 5 ವರ್ಷಗಳ ಕಾಲ RBI ಗವರ್ನರ್ ಆಗಿ ಕೂಡ ಸೇವೆಯನ್ನ ಇವರು ಸಲ್ಲಿಸಿದ್ದಾರೆ. ಅವರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಒಂದು ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಹಿಂದಿನ ಪುಸ್ತಕಗಳನ್ನು ಕೂಡ ಇಂಪಾರ್ಟೆಂಟು. ಹೂ ಮೂಡ್ ಮೈ ಇಂಟ್ರೆಸ್ಟ್ ರೇಟ್, ಲೀಡಿಂಗ್ ದ ರಿಸರ್ವ್ ಬ್ಯಾಂಕ್ ಥ್ರೂ 5 ಟರ್ಬುಲೆಂಟ್ ಏರ್ ಅನ್ನು 2016ರಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದನ್ನು ಕೂಡ ಪುಸ್ತಕ ಅವ್ರದ್ದು. ಇದು 2016ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು.
ರೀಸೆಂಟ್ ಆಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಜಸ್ಟ್ ಎ ಮೆರ್ಸನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಅಂಡ್ ಕೆರಿಯರ್ ಅಂತಕ್ಕಂಥ ಪುಸ್ತಕ. ಇದು ಇವರ ಆತ್ಮಚರಿತ್ರೆಯಾಗಿದೆ. ಯಾರ್ದು? ಡಿ ಸುಬ್ಬರಾವ್ ಅವರು. ಇವ್ರು ಯಾರು? ಮಾಜಿ RBI ಗವರ್ನರ್. ಇವರು ಎಷ್ಟಂದ್ರೆ 5 ವರ್ಷಗಳ ಕಾಲ ಏನಾಗಿದೆ ಅಂದ್ರೆ RBI ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಎಸ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಭಾರತ ಮೊದಲ ಸಂವಿಧಾನ ಉದ್ಯಾನ ಯಾವ ನಗರದಲ್ಲಿ ತೆರೆಯಲು ಸಹಕರಿಸಿದವು ಅಂದ್ರೆ ಪುಣೆ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಂತಾರೇಸ ಎಂದರೇನೆಂದ್ರೆ ಇದು ಕೆಂಪು ಸೂಪರ್ ಜೈಂಟ್ ನಕ್ಷತ್ರ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ದಿನೇಶ್ ಕುಮಾರ್. ಭಾರತ ಮತ್ತು ಕ್ರೊಯೇಷಿಯಾ ಯಾವ ಸ್ಥಳದಲ್ಲಿ ವಿದೇಶಾಂಗ ಕಚೇರಿ ಸಮಾಲೋಚನೆ 11ನೇ ಅಧಿವೇಶನ ನಡೆಸುತ್ತದೆ? ನವದೆಹಲಿ. ರುವಾಂಗ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಡೋನೇಷ್ಯಾ. ಭಾರತದಲ್ಲಿ ತೇಲುವ ಸೌರಶಕ್ತಿ ತಂತ್ರಜ್ಞಾನ ಅಳವಡಿಸಲು ನಾರ್ವೇಜಿಯನ್ ಸಂಸ್ಥೆಯೊಂದಿಗೆ ಇತ್ತೀಚೆಗೆ ಯಾವ ಭಾರತೀಯ ಕಂಪನಿ MOUಗೆ ಸಹಿ ಹಾಕಿದೆ ಅಂದರೆ NHPC ಲಿಮಿಟೆಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಸ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.